ಧಿಪಾನಿ ಕೇಳಂತ ಮಾತ ಹೇ ಇಂದ್ರಜಾತ. ನೀನು ಮಾಡಿದ್ದೆಲ್ಲವೂ ತಪ್ಪು ಅನ್ನುವುದು ನಿನ್ನ ಬುದ್ಧಿಯಿಂದಲೇ ಸ್ಥಾಪಿಸಲ್ಪಟ್ಟಿತು ಅಂತ ಆದ್ರೆ ಖಂಡಿತವಾಗಿ ನಿನಗೆ ಬದುಕುವುದಕ್ಕಾಗಿ ಪೂರ್ಣಾವಕಾಶ ಈ ಪ್ರಪಂಚದ ಮಂದಿಗಳ ಮುಂದೆಯೇ. ನಾನು ಎಸೆದಂತಹ ಬಾಣ ನಿನ್ನ ಪ್ರಾಣವನ್ನು ಹರಣ ಮಾಡಬೇಕು ಅನ್ನುವ ಉದ್ದೇಶಕ್ಕಲ್ಲ. ನಾನು ಬಲವಾಗಿ ಹಿಡ್ಕೊಂಡಿದ್ದಾನೆ. ನೀನು ಬಿಟ್ಟು ನೋಡು, ಬಿಟ್ಟು ನೋಡು, ಬಿಟ್ರೆ ಏನಾಗುತ್ತದೆ ಅಂತ ನೋಡು. ನೀನು ಬಿಟ್ಟರೂ ಒಳಗೂ ಸಾಗದು ಹೊರಗೂ ಬಾರದು. ಅಂದರೆ ನಾನು ಸಂಕಲ್ಪಿಸಿ ಬಿಟ್ಟುದು ವಾಲಿಯ ಹೃದಯಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಒಳಗೆ ಹೋಗಿರು ಅನ್ನುವ ಹಾಗೆ. ನಿನ್ನ ಸಂಕಲ್ಪದಂತೆ ನಿನ್ನ ಬಾಣಗಳು ಕಾರ್ಯವನ್ನೇ ಸಗುತ್ತವೆ. ಸಂಕಲ್ಪ ಶರಗಳವು ಇಚ್ಛಾದ ಇಷ್ಟು ಮಾಡು ಅಂದ್ರೆ ಅಷ್ಟನ್ನ ಮಾಡ್ತವೆ, ಅಷ್ಟನ್ನೇ ಎಸೆಯಿದ್ದೇನೆ. ನಾನು ವಾಮಹಸ್ತದಲ್ಲಿ ಬಿಗಿಯಾಗಿ ಹಿಡಿದಿದ್ದೇನೆ ಎಂದರೂ ಹಿಡಿತಕ್ಕೆ ಬಾಗುವಂತಹುದಲ್ಲ ಅನ್ನುವಲ್ಲಿಗೆ ನಿನಗಾವ ಶಿಕ್ಷೆಯಾಗಬೇಕು ಅನ್ನೋದನ್ನು ಅಷ್ಟನ್ನು ಮಾಡಿದ್ದೇನೆ ಹೊರತು ನಿನ್ನ ಪ್ರಾಣವನ್ನು ಸೆಳೆಯಬೇಕೆಂಬ ಉದ್ದೇಶವೇ ನನಗಲ್ಲ. ನೀನು ಮಾಡಿದ ಕಾರ್ಯದ ಕುರಿತಾಗಿ ನಿನಗೆ ಪಶ್ಚಾತ್ತಾಪ ಭಾವ ಉಂಟಾಗಿ ಅದರಿಂದ ನೀನು ತಿದ್ದಿಕೊಂಡು ಈ ಪ್ರಪಂಚಕ್ಕೆ ಹೊಸ ವಾಲಿಯಾಗಿ ಬದುಕುತ್ತೀಂತ ಆದ್ರೆ ಈ ವಿಶಾಲವಾದ ವಿಶ್ವದಲ್ಲಿ ನಿನ್ನ ಬದುಕಿಗೆ ಒಂದು ವೇದಿಕೆ ಇಲ್ಲ ಅಂತ ನೀನು ಭಾವಿಸಿದ್ದೀಯೋ. ಮುಂದಿನ್ನು ನಿನಗೆ ಬದುಕಬೇಕೆಂಬ ಆಸೆ ಇದೆ ಎಂದಾದರೆ ನೋಯದ ಹಾಗೆ ಬಾಣವನ್ನು ಹಿಂದೆ ಸೆಳೆದು ನಾನು ಉಳಿಸ್ತೇನೆ. ತಮ್ಮನನ್ನು ಅಪ್ಪಿಕೊಂಡು ಸಂತೋಷವಾಗಿ ಇರ್ತೀಯೋ ಆಯ್ಕೆ ನಿನಗುಂಟು. ಏನು ಮಾಡ್ತಿ ಹೇಳು? ಪ್ರಾಣವನ್ನು ಪುನಃ ನಿನಗೊಡ್ತೇನೆ. ಕರುಣಾ ಬಿಟ್ಟರೆ ಸಾಕು, ನಿನ್ನ ಪಾದದ ಕರುಣ ಬಿಟ್ಟರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದಿದೊಂದು ಕರುಣವಿದ್ದರೆ ಸಾಕು. ರಾಮ ಭೂತ ಪಂಚಕ ದೇಹ ಏತ ಕಿಷ್ಟರ ಮೋಹ. ಭೂತ ಪಂಚಕ ದೇಹ ಏತ ಕಿಷ್ಟರ ಮೋಹ. ಚೇತನಾತ್ಮಕ ನಿನ್ನ ದಿವ್ಯ ಪದಾಬ್ಜದ ಕರುಣವಿದ್ದರೆ ಸಾಕು. ರಾಮ 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 ಕಮನೀಯ ನಾಮ. ಸ್ವಾಮಿ, ಬಾಣವನ್ನು ತೆಗೆದು ಪ್ರಾಣವನ್ನು ಪುನಃ ಕೊಡುವವನು ನೀನು. ನೀನು ಬಿಟ್ಟ ಬಾಣವನ್ನು ತೆಗೆದರೆ ಪ್ರಾಣ ಹೋಗುವುದಿಲ್ಲ. ನನ್ನ ಪ್ರಾಣವನ್ನು ಉಳಿಸಿ ಹೊರೆಯಬಲ್ಲವ ನೀನು ಅಂತಂದಾಗ ಅರ್ಥ ಮಾಡಿದೆ ನಾನು. ಬೇಡ ಸ್ವಾಮಿ, ನನಗೆ ಬೇಡ, ಮತ್ತೊಮ್ಮೆ ಈ ಜೀವನ ಬೇಡ. ಭೂತ ಪಂಚಕ ದೇಹ ಏತ ಕಿಷ್ಟರ ಮೋಹ. ತಿಂಡಿರೇತಗೆ ದನಗಳೇತಗೆ ಬಂಡಿ ತುಂಬಿದ ಧನವದೇತಗೆ. ಕಾಲನ ದೂತರು ಬಂದು ಕೊರಳಿಗೆ ಉರುಳಿಕ್ಕಿ ಸೆಳೆಯುವಾಗ ಯಾರೂ ಕಾಯುವುದಿಲ್ಲ. ಆದರೆ ನಿನ್ನ ಅರಿವಾಗುತ್ತಾ ಇದೆ ಪ್ರಭು. ನೀನು ಯಾರು ನನಗೆ ಸ್ಪಷ್ಟವಾಯಿತು. ಈ ಕಾಲದಲ್ಲಿ ಸಮುದ್ರ ಮಥನದ ಕಾಲದಲ್ಲಿ ನನ್ನಲ್ಲಿ ಸಂಭಾಷಣೆಗೆ ಇಳಿದು ನನ್ನಲ್ಲಿ ಪ್ರಾಣವನ್ನೇ ಬೇಡಿದವ ನೀನು. ನನ್ನದ್ದಾಗಿ ನಿನ್ನಲ್ಲಿ ಇರ್ಲಿ ಅಂತ ಹೇಳಿದೆ ನೀನು. ಆದರೆ ದೇವರ ಸಂಪತ್ತಲ್ಲಿ ನಾನು ಹಾಳು ಮಾಡಿಬಿಟ್ಟೆ. ಈ ದೇಹ, ಅದರ ಒಳಗಿರುವಂತಹ ಪ್ರಾಣ, ಇದು ನಿನ್ನದ್ದು ಎಂಬಂತಹ ಸ್ಪಷ್ಟ ಚಿತ್ರಣವಿಲ್ಲದೆ ಬೇಡವಾದಂತಹ ಕ್ರಿಯೆಯಲ್ಲಿ ಮುಂದುವರಿದದ್ದು ಹೌದು. ಸ್ವಾಮಿ, ಒಂದು ಕಾಲದಲ್ಲಿ ನಾನು ಹಾಗೂ ಸುಗ್ರೀವ ಹೇಗೆ ಇದ್ದೆವು, ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಲೋಕಕ್ಕೆ ಪಾಠ ರೂಪವಾಗಿದ್ದೆವು. ನಿನ್ನನ್ನು ಲಕ್ಷ್ಮಣನನ್ನು ಜೊತೆ ನೋಡುವಾಗ ಅನುಭವ ನನಗೆ ಆಗುತ್ತಾ ಇದೆ. ಒಂದು ಹಣ್ಣು ಸಿಕ್ಕಿದ್ರೆ ನಾವೆರಡು ಪಾಲು ಮಾಡಿ ತಿಂತಾ ಇದ್ದೇವೆ. ಅದೇ ಸಹೋದರರು ಅಣ್ಣ ತಮ್ಮಂದಿರು ಹೇಗೆ ಇರಬಾರದು ಎಂಬುದಕ್ಕೆ ಈಗ ಪಾಠ ರೂಪವಾಗಿದ್ದೇವೆ. ಕೆಟ್ಟ ಗಳಿಗೆಯಲ್ಲಿ ಹಾಗೆಲ್ಲ ಆಗಿ ಹೋಯ್ತು ತಂದೆ, ಅದು ಹಾಗೆ ಇರಲಿ. ಆದರೆ ನಿನ್ನ ಸಂಪತ್ತನ್ನು ಹಾಳು ಮಾಡಿದ್ದೇನೆ, ಉಳಿಯಲಾರೆ. ನನಗೆ ಬೇಕಾದದ್ದು ಒಂದೇ ಮುಕ್ತಿ ಪದವಿ, ಅದನ್ನೇ ಅನುಗ್ರಹಿಸು.
ನಿನ್ನ ಪದಾಬ್ಜದ ಕರುಣ ಹೊಂದಿದ್ದರೆ ಸಾಕು ತಂದೆ. ನಿನ್ನ ಸಂಪತ್ತನ್ನು ನೀನೇ ಸ್ವೀಕರಿಸಿ ನನಗೆ ಬೇಕಾದಂತಹ ಮೋಕ್ಷ ಸಾಮ್ರಾಜ್ಯವನ್ನು ಅನುಗ್ರಹ ಮಾಡಿಕೊಂಡು ಎಂಬ ಹಾಗೆ ಬೇಡ್ತಾ ಇದ್ದೇನೆ. ನಾನು ನನ್ನವರಲ್ಲಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಅವಕಾಶ ತಾರೆ, ನಾನು ಹೋಗ್ತಾ ಇದ್ದೇನೆ. ಕಣ್ಣೀರು ಸುರಿಸಬಾರದು. ಸುಗ್ರೀವನನ್ನು ನೆಚ್ಚಿಕೊಂಡು ಅವನ ಜೊತೆಗೆ ಬಾಳುತ್ತಾ ಕಾಲವನ್ನು ಕಳೆ. ನಾನಿಲ್ಲದಂತಹ ಸಂದರ್ಭದಲ್ಲಿ ನೀನು ಅವನ ಜೊತೆಗೆ ಪೀಠವನ್ನು ಏರಿದವಳು ಒಂದರ ಗಳಿಗೆಯಲ್ಲಿ ನಿನಗೆ ಹಾಗೆ ಬದುಕುವುದಕ್ಕೆ ಅವಕಾಶವಿದೆ. ಅಂಗದನನ್ನು ಚೆನ್ನಾಗಿ ನೋಡಿಕೋ ಸಹೋದರ ಸುಗ್ರೀವ. ಪಾರುಪತ್ಯವಾನಿ ಪಾಲಿಸಯ್ಯ ಸತ್ಯವಂತೆಯುತ್ತಾರೆಯ ಮಾನವ ಕಾಯ್ದು ಸ್ವಸ್ಥವೀ ರಕ್ಷಿಸಯ್ಯ. ಕಣ್ಣು ಮಂಜಾಗುತ್ತಾ ಇದೆ ಸುಗ್ರೀವ. ನನ್ನ ಸ್ಥಿತಿಯು ಅದೇ ತರನಾಗಿ ತಮ್ಮ, ಅಣ್ಣ ನಿನ್ನ ಮುಖವನ್ನೊಮ್ಮೆ ನೋಡಲಿಲ್ಲ ನಾನು. ಅಣ್ಣ ಸಹೋದರ, ಅಣ್ಣ ನನ್ನಲ್ಲಿ ಮುನಿಸನ್ನು ತಾಳಬೇಡವಪ್ಪ. ಇಲ್ಲ ಅಣ್ಣ, ಎಲ್ಲ ವಿಧಿ ಅಂತ ಹೇಳ್ಬೇಕಷ್ಟೇ. ಒಂದು ಕೆಟ್ಟ ಗಳಿಗೆಯಲ್ಲಿ ನಾವು ಬೇರೆ ಬೇರೆ ಆಗಿದ್ದೇವೆ. ಮನದ ಮೂಲೆಯಲ್ಲಿ ಒಂದು ಆಶೆ ಇತ್ತು ನನಗೆ, ಮೊದಲಿನಂತೆ ಬಾಳಬೇಕು. ವಿಧಿ ಅದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಆದ್ರೆ ನಿನ್ನನ್ನು ಪೊರೆಯುವುದಕ್ಕೆ ಸ್ವಾಮಿಯೇ ಇಲ್ಲಿವರೆಗೆ ಆಗಮಿಸಿದ್ದಾನೆ. ಅವನ ಜೊತೆ ಹೋಗು. ಕಿಷ್ಕಿಂದ ಪೌರಪತ್ಯವನ್ನು ಪಾಲಿಸು. ಬಹಳ ಕಾಲದಿಂದ ಇದ್ದಂತಹ ಕಪಿವೀರರಿದ್ದಾರೆ, ಹಿರಿಯರಾದಂತಹ ಕಪಿವೃದ್ಧರಿದ್ದಾರೆ. ಅವರೆಲ್ಲರನ್ನು ಪೊರೆಯುವ ಹೊಣೆ ನಿನಗೆ. ಸತ್ಯವಂತೆಯಾದ ತಾಯಿ ತಾರೆ, ಇವಳು ನಿನ್ನ ಅತ್ತಿಗೆ. ಇವಳನ್ನು ಚೆನ್ನಾಗಿ ನೋಡಿಕೋ. ಅವಳ ಮನಸ್ಸಿಗೆ ನೋವಾಗುವಂತೆ ನಾನು ವ್ಯವಹರಿಸಲಿಲ್ಲ ಇದುವರೆಗೆ. ಈ ಕುಮಾರ ಅಂಗದ ಒಂದು ತಿಳಿದರೆ 9 ತಿಳಿಯಲಾರದಂತಹ ಬಾಲ. ಅವನನ್ನು ಚೆನ್ನಾಗಿ ನೋಡಿಕೋ, ಚೆನ್ನಾಗಿ ನೋಡಿಕೋ ತಮ್ಮ. ಸ್ವಾಮಿ ವಾಲಿ ಕೇಳು ಮುರರಿಪು ಕಮಲಲೋಚನ ತಾಳಲಾರೆನು ಸರಳ ವಿನಿಯನು. ಒಡಲು ಸುಡುತ್ತಿದೆ, ತಾಪ ಹೆಚ್ಚಿದೆ, ಕಡಲ ಶಯನನೇ ಕಾಯೋ ಕರುಣದಿ. ನನಗೇನು ಬೇಡ ಸ್ವಾಮಿ, ನಾನು ಮುಕ್ತನಾಗುತ್ತೇನೆ. ನನ್ನ ಕಣ್ಣು ಮಂಜಾಗುತ್ತಾ ಇದೆ. ಎಲ್ಲಿ ಆದರೂ ಸುಗ್ರೀವ ಮೊದಲಿನ ಕೋಪದಿಂದ ಈ ಅಂಗದನನ್ನು ನೋಡ್ಲಿಲ್ಲ ಅಂತ ಆದ್ರೆ ಈ ಕುಮಾರನನ್ನು ಅಯೋಧ್ಯೆಗೆ ಕೊಂಡೊಯ್ದು ಭರತ ಶತ್ರುಘ್ನರಂದದಿ ಪೊರೆಯಬೇಕು ಸ್ವಾಮಿ. ಈ ಬಾಣವನ್ನು ಸೆಳೆದು ನನಗೆ ಮೋಕ್ಷ ಪದವಿಯನ್ನು